ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ವಿಶ್ವವೇ ತಿರುಗಿ ನೋಡ್ತಾ ಇದ್ದ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನಕ್ಕೆ ಸೇರಿದ್ದು ಸುಮಾರು 10ರಿಂದ 12 ಕೋಟಿ ಜನರು. ಆದರೆ ಆ ದಿನ ಬೆಳಗ್ಗೆ 2 ಗಂಟೆಯ ಸುಮಾರಿಗೆ ಕಾಲ್ತುಳಿತ ಆಗುತ್ತೆ. 30 ಜನರು ದುರಂತ ಅಂತ್ಯವನ್ನು ಕಾಣ್ತಾರೆ. ಇದ್ಯಾಕೋ ಮೇಲ್ನೋಟಕ್ಕೆ ಆಕಸ್ಮಿಕ ತಳ್ಳಾಟ ನಡೆದಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಅಲ್ಲಿದ್ದ 10ರಿಂದ 12 ಜನರು ಯಾರೋ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದೇನೋ ಇದನ್ನು ಪ್ರತಿಪಕ್ಷಗಳೇ ಮಾಡಿಸಿವೆಯಾ? ಇಂತಹ ಅನುಮಾನಗಳು ಈಗ ಬರ್ತಾ ಇವೆ. ಇದಕ್ಕೆ ಕಾರಣ ಈಗ ನಮಗೆ ಸಿಕ್ಕಿರೋ ಸಾಕ್ಷಿ. ಹಾಗಾದರೆ ನಿಜವಾಗ್ಲೂ ಮೌನಿ ಅಮಾವಾಸ್ಯೆ ದಿನ ಆಗಿದ್ದೇನೋ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಅದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಗೆಳೆಯರೆ, ಮಹಾಕುಂಭಮೇಳವನ್ನು ನೋಡಿ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು. ಜೊತೆಗೆ ಸನಾತನ ಧರ್ಮದ ತಾಕತ್ತು ಹೇಗಿದೆ, ಅದರ ಗಟ್ಟಿತನ ಎಷ್ಟು ಅನ್ನೋದನ್ನು ಕುಂಭಮೇಳ ಸಾರ್ತಾ ಇತ್ತು. ಸುಸಜ್ಜಿತವಾದ ವ್ಯವಸ್ಥೆಗಳು ಕೂಡ ಆಗಿದ್ವು. ಆದರೆ ಇಲ್ಲಿ ಒಂದು ದುರಂತ ನಡೆದು ಹೋಯಿತು. ಮೌನಿ ಅಮಾವಾಸ್ಯೆಯ ದಿನ ಅಂದರೆ 29ನೇ ತಾರೀಕು ಕಾಲ್ತುಳಿತಾಯಿತು. ಅದರಲ್ಲಿ 30 ಜನರು ದುರಂತ ಅಂತ್ಯವನ್ನು ಕಂಡರು. 60 ಜನರಿಗೆ ಗಾಯಗಳು ಕೂಡ ಆದವು. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿದ್ರು. ಇಲ್ಲಿ ಲಕ್ಷಾಂತರ ಜನರ ಸಾವು ತಪ್ಪಿದೆ ಅಂತ ಬಹಳಷ್ಟು ಜನರು ಈಗಾಗಲೇ ಅಂದುಕೊಂಡಿದ್ದೀವಿ. ಯಾಕಂದರೆ ಕೋಟ್ಯಾಂತರ ಜನರು ಸೇರಿದ್ದಾಗ ಒಂದು ಬಾರಿ ದೊಡ್ಡದಾಗಿ ತಳ್ಳಾಟ ಆದರೆ ಏನೆಲ್ಲ ಆಗುತ್ತೆ, ಎಷ್ಟು ಜನರ ಪ್ರಾಣ ಹೋಗುತ್ತೆ ಯೋಚನೆ ಮಾಡಿ. ಇಲ್ಲಿ ನಮ್ಮಲ್ಲಿ ಯಾರೋ 250ರಿಂದ 300 ಜನ ಪ್ರತಿಭಟನೆ ಮಾಡಿದರೆ ನಿಯಂತ್ರಿಸೋಕೆ ನಮ್ಮ ಸರ್ಕಾರ ಒದ್ದಾಡುತ್ತೆ. ಅಂಥದ್ರಲ್ಲಿ ಅಲ್ಲಿರೋ ಕೋಟಿ ಜನರನ್ನು ನಿಯಂತ್ರಿಸೋದು ಅಂದರೆ ಸುಮ್ಮನೆ ಅಲ್ಲ ಕಣ್ರಿ. ಅದರಲ್ಲೂ ಪೊಲೀಸರ ಕೈಯಲ್ಲಿ ಲಾಠಿ ಇರಲ್ಲ. ಪೊಲೀಸರ ಕೈಯಲ್ಲಿ ಲಾಠಿ ಇಲ್ಲದೆ ನಿಯಂತ್ರಣ ಮಾಡೋದು ಸುಲಭದ ಮಾತಲ್ಲ. ಈ ಘಟನೆ ಆಯಿತು. ನಂತರ ವಿಪಕ್ಷಗಳಲ್ಲಿ ಶುರುವಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅಂತ. ಈ ಮಲ್ಲಿಕಾರ್ಜುನ ಖರ್ಗೆಗೆ ಏನಾದರೂ ತಲೆ ಸರಿ ಇದೆಯಾ ಇಲ್ವಾ ಅನ್ನೋದೇ ಅನುಮಾನ ಕಣ್ರಿ. ಯಾಕಂದರೆ ವ್ಯವಸ್ಥೆ ಅಂದರೆ ಉಳಿದುಕೊಳ್ಳೋ ವ್ಯವಸ್ಥೆ, ಇಲ್ಲ ನಿರ್ಮಾಣ ಆಗಿರೋ ಈಗ ಸೇತುವೆಗಳಿದೆಯಲ್ಲ ಅದೇನಾದರೂ ನೀರಿನಲ್ಲಿ ಕೊಚ್ಕೊಂಡು ಹೋದರೆ, ಇಲ್ಲ ಅಂದರೆ ನೀರಲ್ಲಿ ಮುಳುಗಿ ಯಾರಾದರೂ ಸತ್ತು ಹೋದರೆ ಆಗ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಓಕೆ. ಆದರೆ ಈ ಮಲ್ಲಿಕಾರ್ಗೆಗೆ ಏನೋ ಆಗೋಗಿಬಿಟ್ಟಿದೆ ಬಿಡಿ. ಇನ್ನು ಸಂತೋಷ್ ಲಾಡ್, ಅದೇ ನಮ್ಮ ಕರ್ನಾಟಕದ ಮಂತ್ರಿ ಇದ್ದಾರಲ್ಲ, ಇವರು ಹೇಳ್ತಾರೆ 30 ಜನ ಸತ್ತಿದ್ದಾರಾ? ಅಷ್ಟೇನಾ? ಅದು ಸುಳ್ಳು. 200ಕ್ಕಿಂತ ಹೆಚ್ಚು ಜನರು ಸತ್ತಿದ್ದಾರೆ. ಅದನ್ನು ಸರ್ಕಾರ ಅಂದರೆ UP ಸರ್ಕಾರ ಮುಚ್ಚಿ ಹಾಕ್ತಾ ಇದೆ ಅಂತ. ಸರಿ, ಈ ಸಂತೋಷ್ ಲಾಡ್ ಹೇಳಿದ ರೀತಿ 200 ಜನ ಸತ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಮೃತದೇಹಗಳು ಇರಬೇಕಲ್ಲ, ಅದನ್ನೇನು ಸಂತೋಷ್ ಲಾಡ್ ಅವರು ಮನೆಗೆ ತೊಗೊಂಡೋಗಿ ಇಟ್ಕೊಂಡಿದ್ದಾರಾ? ಇಲ್ಲ ಅವರೇ ತೋರಿಸ್ಬೇಕಲ್ವಾ? ಏನೋ ಇವರಿಗೆ 200 ಜನ ಸತ್ತಿದ್ದಾರೆ ಅಂತ ಅನಿಸಿದೆ ಅಂದರೆ ಯಾರೋ ಇವರ ಕಡೆಯವರೇ ಮಾಡಿದ್ರ ಅನ್ನೋ ಅನುಮಾನ ಕೂಡ ಬರುತ್ತೆ. ಯಾಕೆಂದರೆ ಇವರು ಇಷ್ಟೊಂದು ಕನ್ಫರ್ಮ್ ಆಗಿ 200 ಜನ ಸತ್ತಿದ್ದಾರೆ, ಅದನ್ನು ಸರ್ಕಾರ ಮುಚ್ಚಿಡ್ತಾ ಇದೆ ಅಂದರೆ ಏನಾದರೂ ಈ ಪಕ್ಷದವರೇ ಮಾಡಿಸಿದ್ರ ಅನ್ನೋ ಅನುಮಾನಗಳು ಬರಲ್ವಾ ಹೇಳಿ? ನಾವು ಮೊನ್ನೆಯ ವಿಡಿಯೋದಲ್ಲಿ ಹೇಳಿದ್ವಿ, ಕಮಿಷನರ್ ವಿಡಿಯೋ ವೈರಲ್ ಮಾಡಿ ಎಲ್ಲದಕ್ಕೂ ಅವರೇ ಕಾರಣ ಅಂತ ಬಿಂಬಿಸೋಕೆ ಕೆಲ ಮಾಧ್ಯಮಗಳು, ಕೆಲ ಸೋಷಿಯಲ್ ಮೀಡಿಯಾಗಳು ವಿಫಲ ಯತ್ನವನ್ನು ಮಾಡಿದ್ವು. ಆದರೆ ಅದ್ಯಾಕೋ ಅದು ಕೆಲಸ ಮಾಡಲಿಲ್ಲ. ನಂತರ ಈ ಮಲ್ಲಿಕಾರ್ಜುನ ಖರ್ಗೆ, ಸಂತೋಷ್ ಲಾಡ್, ಸಿದ್ದರಾಮಯ್ಯ, ಅಖಿಲೇಶ್ ಯಾದವ್ ಎಲ್ಲರೂ ಬಾಯಿಗೆ ಬಂದ ಹಾಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಅಖಿಲೇಶ್ ಯಾದವ್ ತ್ರಿವೇಣಿ ಸಂಗಮಕ್ಕೆ ಅವರ ಪತ್ನಿಯ ಜೊತೆ ಸ್ನಾನಕ್ಕೆ ಹೋದಾಗ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಕಾರಣ ಅವರಿಗೆ ಕೊಟ್ಟಿದ್ದ ಕಾನ್ವಾಯ್ಗಳು ಬಂದು ರಸ್ತೆಯಲ್ಲಿ ನಿಲ್ಲಿಸಿ ಎಡವಟ್ಟು ಮಾಡಿದ್ದ ಈ ಮನುಷ್ಯ ಈಗ ಮಾತಾಡ್ತಾ ಇದ್ದಾನೆ. ಗೆಳೆಯರೆ, ಈ ಬಾರಿಯ ಕುಂಭಮೇಳದಲ್ಲಿ ಸಾಧುಗಳು ಹೋಗೋಕೆ ಅಂತ ಬ್ಯಾರಿಕೇಡ್ ಹಾಕಿ ಬೇರೆ ಮಾರ್ಗವನ್ನು ಮಾಡಿದ್ರು. ಅಖಾಡಗಳೇನಿವೆ, ಒಂದೊಂದು ಅಖಾಡದ ಸಾಧುಗಳಿಗೂ ಸ್ನಾನಕ್ಕೆ ಸಮಯವನ್ನು ನಿಗದಿ ಮಾಡಿದ್ರು. ಅದೇ ವೇಳೆಗೆ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಕೂಡ ಆಗಿದೆ. ಆದರೆ ಅಖಾಡ ಮಾರ್ಗದಲ್ಲಿ ಜನರು ಹೋಗಬಾರ್ದು ಅಂತ ಬ್ಯಾರಿಕೇಡ್ ಹಾಕಿದ್ರು. ಏನು ಮಾಡೋದು, ನಮ್ಮ ಜನರು ಬ್ಯಾರಿಕೇಡ್ ತಳ್ಳಿ ಅದರ ಒಳಗೆ ಹೋದರು ನಿಜ. ಆದರೆ ಮೊದಲು ಬ್ಯಾರಿಕೇಡ್ ಹತ್ತಿ ಹೋದವರು ಯಾರು? ಆ 10 ಜನರು ಯಾರು? ಎಲ್ಲರೂ ಈಗಾಗಲೇ ಕುಂಭಮೇಳದಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಇದ್ದವರೇ ಹೇಳ್ತಾ ಇದ್ದಾರೆ. ಆರಾಮಾಗಿ ಹೋಗ್ತಾ ಇದ್ವಿ, 10 ಜನರು ಕೆಂಪು ಟೋಪಿ ಹಾಕ್ಕೊಂಡು ಕೆಂಪು ಬಾವುಟ ಹಿಡಿದುಕೊಂಡು ತಳ್ಳಿದ್ರು ಅಂತ. ಆಗ ಜನರು ನೆಲಕ್ಕೆ ಬಿದ್ದರು. ಹೀಗಾಗಿ ಕಾಲು ತುಳಿತಾಯಿತು ಅಂತ. ಕುಂಭಮೇಳದಲ್ಲಿ ಕೇಸರಿ ಧ್ವಜ ಓಕೆ, ಆದರೆ ಈ ಕೆಂಪು ಧ್ವಜ ಯಾಕೆ ಬಂತು ಅನ್ನೋ ಯೋಚನೆಗಳು ಬರುತ್ತವೆ ಅಲ್ಲ. ಅದರಲ್ಲೂ ಕೆಂಪು ಟೋಪಿ ಬೇರೆ ಹಾಕಿದ್ರು ಅಂತಾರೆ. ಗೆಳೆಯರೆ, ಉತ್ತರ ಪ್ರದೇಶದ ರಾಜಕೀಯವನ್ನು ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಏನಾಗಿದೆ ಅಂತ. ನಾನು ಕೂಡ 3 ವರ್ಷ ಅಲ್ಲೇ ಇದ್ದೆ. ಆಗ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದರು. ಇದೇ ಉತ್ತರ ಪ್ರದೇಶದಲ್ಲಿ ನಾನು ಇದ್ದದ್ದು. ಆಗ ಕತ್ತಲಾದರೆ ಜನರು ಹೊರಗೆ ಓಡಾಡೋಕ್ಕೆ ಭಯಪಡ್ತಾ ಇದ್ದರು. ಯಾಕಂದರೆ ಗೂಂಡಾ ರಾಜ್ಯ ಆಗಿತ್ತು. ಕುಂಭಮೇಳದಲ್ಲಿ ಕಾಲು ತುಳಿತ ಆದಾಗ ಇದ್ದ 10 ಜನ ಕೆಂಪು ಬಾವುಟ ಮತ್ತು ಕೆಂಪು ಟೋಪಿ ಅಂದರೆ ಯೋಚನೆ ಮಾಡಿ. ಇಡೀ ಭಾರತದ ರಾಜಕೀಯದಲ್ಲಿ ಕೆಂಪು ಟೋಪಿಯನ್ನು ಧರಿಸೋದು ಅಖಿಲೇಶ್ ಯಾದವ್ ಮಾತ್ರ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಕೆಂಪು ಟೋಪಿಯನ್ನು ಧರಿಸೋದು ಈ ಅಖಿಲೇಶ್ ಯಾದವ್ ಮಾತ್ರ. ಈಗ ಅದೇ ಕೆಂಪು ಟೋಪಿ, ಅದೇ ಕೆಂಪು ಬಾವುಟ ಅಖಿಲೇಶ್ ಮೇಲೆ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ.
ಹಾಗಾದರೆ ಅಖಿಲೇಶ್ ಮಾಡಿಸಿದ್ದಾರೆ ಅನ್ನೋಕ್ಕೆ ಸಾಕ್ಷಿ ಇಷ್ಟು ಸಾಕಾಗುತ್ತಾ ಅಂದರೆ ಖಂಡಿತ ಸಾಕಾಗಲ್ಲ. ಗೆಳೆಯರೆ, ಈ ವಿಡಿಯೋವನ್ನು ನೋಡಿದ್ರಿ, ಜೊತೆಗೆ ಇಷ್ಟು ದಿನ ಎಲ್ಲರೂ ಕುಂಭಮೇಳವನ್ನು ನೋಡ್ತಾನೆ ಇದ್ದೀರಿ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಜೈ ಅಂತ ಆಗಲಿ, ಇಲ್ಲಾಂದರೆ ಮೋದಿಜಿಗೆ ಜೈ ಅಂತನ ಯಾರೂ ಹೇಳಿದ್ದಾರಾ? ಇಲ್ಲ, ಇದನ್ನು ನಾವು ಇದುವರೆಗೂ ಕೇಳಿಲ್ಲ. ನಮಗೆ ಕೇಳಿಸ್ತಾ ಇರೋದು ಹರ ಹರ ಮಹಾದೇವ ಅನ್ನೋ ಘೋಷಗಳೇ ಹೊರತು ಬೇರೆ ಏನೂ ಕೇಳಿಸಿಲ್ಲ. ಆದರೆ ಈ ಗುಂಪು ಮಾತ್ರ ಕುಂಭಮೇಳದಲ್ಲಿ ಅಖಿಲೇಶ್ ಯಾದವ್ಗೆ ಜೈ ಅಂತ ಇದೆ. ಹಾಗಾದರೆ ಈಗ ಜನರು ಏನಂದುಕೊಳ್ಳಬೇಕು ಹೇಳಿ? ಈಗಾಗಲೇ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ಅವರಿಗೆ ಕೆಟ್ಟ ಹೆಸರು ತರೋಕ್ಕೆ ಮಾಡಬಾರ್ದ ಪ್ಲಾನ್ಗಳೆಲ್ಲ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇದನ್ನು ಯಾವ ರೀತಿ ನೋಡಬೇಕು? ಗೆಳೆಯರೆ, ಇವರು ಆ ಕೆಲಸ ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ತನಿಖೆ ಮಾತ್ರ ಆಗಲೇಬೇಕು. ಯಾಕಂದರೆ ಅಲ್ಲಿ ಕೆಂಪು ಟೋಪಿ ಮತ್ತು ಕೆಂಪು ಬಾವುಟ ಹಿಡಿದು ಬಂದಿದ್ದವರು ಇವರೇನಾ ಅನ್ನೋ ಅನುಮಾನಗಳು ಕಾಡ್ತಾ ಇವೆ. ಅನುಮಾನ ಅನ್ನೋದಕ್ಕಿಂತ ಮಾಡಿದ್ರೂ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಮಿಸ್ಟರ್ ಸಿನ್ಹಾ ಅನ್ನೋ ವ್ಯಕ್ತಿ ತನ್ನ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಾಕಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೇಳಿರೋದು ಇದು ತನಿಖೆ ಆಗಬೇಕು ಅಂತ. ಇಲ್ಲಿ ಒಂದು ಮಜಾ ಅಂದರೆ ಜೀವನ ಪೂರ್ತಿ ಸುಳ್ಳು ಸುದ್ದಿಯನ್ನೇ ಕೊಟ್ಕೊಂಡು ಬರ್ತಾ ಇರೋ ಜುಬೇರ್ ಇಲ್ಲೂ ಒಂದು ಫ್ಯಾಕ್ಟ್ ಚೆಕ್ ಮಾಡಿದ್ದಾನಂತೆ. ಈ ಜುಬೇರ್ ಹೇಳ್ತಾನೆ, ಈ ವಿಡಿಯೋ ಮಾಡಿದ್ದು ಜನವರಿ 27ನೇ ತಾರೀಕು, ಘಟನೆ ನಡೆದಿರೋದು 29ನೇ ತಾರೀಕು. ಹಾಗಾಗಿ ಇದು ಸುಳ್ಳು ಅಂತ ಈತ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ ಕಣ್ರೆ. ಈ ಮುಟ್ಟಾಳ ಒಬ್ಬ ಫ್ಯಾಕ್ಟ್ ಚೆಕ್ಕರ್. ಇವನು ಹೇಳಿದ್ದನ್ನು ನಾವು ನಂಬಬೇಕು. ಇದು ಯಾವುದ್ರ ಕರ್ಮ? ಹೌದು, ವಿಡಿಯೋ ಬಂದದ್ದು 27ನೇ ತಾರೀಕು, ಮಾಡಿದ್ದಾರೆ ನಿಜ. ಆದರೆ ಅದೇ ಕಾಲು ತುಳಿತಾದ್ಮೇಲೆ 30ನೇ ತಾರೀಕು ಇಲ್ಲ 29ನೇ ತಾರೀಕು ಸಂಜೆ ವಿಡಿಯೋ ಮಾಡಿದರೆ ಈ ಜುಬೇರ್ ಹೇಳಿದ್ದು ನಿಜ ಅನ್ನಬಹುದಿತ್ತು. ಎಲ್ಲ ಮುಗಿದ ಮೇಲೆ ಬಂದಿದ್ದಾರೆ ಬಿಡ್ರಪ್ಪ ಅಂತ ಹೇಳಬಹುದಾಗಿತ್ತು. ಈ ಫ್ಯಾಕ್ಟ್ ಚೆಕ್ ಮಾಡಿದ್ದೀನಿ ಅಂತ ಹೇಳೋ ಜುಬೇರ್ನ ಲಾಜಿಕ್ ಅರ್ಥನೇ ಆಗಲಿಲ್ಲ ಕಣ್ರಿ. ಈ ಜುಬೇರ್ ಯಾರು ಅಂತ ಗೊತ್ತೇನ್ರಿ? ಅದೇ ಇಂದಿರಾ ಗಾಂಧಿ ಸತ್ತಾಗ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಕಲ್ಮಾ ಓದಿದ್ರು ಅನ್ನೋ ಫೋಟೋ ವೈರಲ್ ಆಗಿತ್ತು. ಅದನ್ನು ಕೂಡ ಆಲ್ಟ್ ನ್ಯೂಸ್ನಲ್ಲಿ ಈ ಜುಬೇರ್ ಫ್ಯಾಕ್ಟ್ ಚೆಕ್ ಮಾಡಿ ಅದು ಸುಳ್ಳು ಅಂದಿದ್ದ. ಆಗ ನಾವು ಈ ನಕಲಿ ಗಾಂಧಿಗಳ ಇತಿಹಾಸ ಹುಡುಕಿ ಎಲ್ಲವನ್ನು ನಿಮ್ಮ ಮುಂದೆ ವಿಡಿಯೋ ಮಾಡಿ ಇಟ್ಟಿದ್ವಿ. ಆಗ ಗೊತ್ತಾಯಿತು ಇವರು ಯಾಕೆ ಮೃತದೇಹದ ಮುಂದೆ ಕಲ್ಮಾ ಓದಿದ್ರು ಅಂತ. ಆ ವಿಡಿಯೋ ಕೂಡ ನಾವು ಮಾಡಿದ್ವಿ. ಅದೇ ಆಲ್ಟ್ ನ್ಯೂಸ್ನ ಜುಬೇರ್ ಇವನು. ಇಲ್ಲಿ ಅಖಿಲೇಶ್ ಯಾದವ್ಗೆ ಜೈ ಎಂದವರೇ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಹಾಗಂತ ಅವರು ಮಾಡಿಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಯೋಗಿ ಸರ್ಕಾರ ಇವರನ್ನು ತನಿಖೆ ಮಾಡಬೇಕಾಗತ್ತೆ. ದುರಂತ ನಡೆದಾಗ ಇವರು ಎಲ್ಲಿದ್ದರು ಅಂತ ಕೂಡ ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಯೋಗಿ ಕೈಯಿಂದ ಮಾತ್ರ ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ. ಈಗಾಗಲೇ ಕಾಲ್ತುಳಿತದ ಘಟನೆಯ ತನಿಖೆಗೆ ಒಂದು ಟೀಮ್ ಕೂಡ ರೆಡಿಯಾಗಿದೆ. ಅದರಲ್ಲಿ ನಿವೃತ್ತ ನ್ಯಾಯಾಧೀಶರು, ನಿವೃತ್ತ IAS ಆಫೀಸರ್ಸ್ ಜೊತೆಗೆ ಒಂದು ಇಡೀ ತಂಡವನ್ನೇ ರೆಡಿ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಗೆಳೆಯರೆ, ಕೆಲ ಸೋಷಿಯಲ್ ಮೀಡಿಯಾಗಳು ಬೇಕಂತಲೇ ಯಾವುದ್ಯಾವುದೋ ವಿಡಿಯೋಗಳನ್ನು ಘಟನೆ ನಡೆದ ಮೇಲೆ ಹರಿಬಿಡ್ತಾ ಇದ್ದಾರೆ. ಇಂಥವರಿಗೆ ಕೀಳೋಕೆ ಕೆಲಸ ಇರಲ್ಲ. ಈ ರಾಹುಲ್ ಗಾಂಧಿ ಥರ ಇನ್ನೇನು ಮಾಡ್ತಾರೆ? ಸತ್ಯಗಳನ್ನು ಹುಡುಕೋ ತಾಕತ್ತಿಲ್ಲ ಅಂದರೂ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋ ಕೆಲಸ ಮಾಡ್ತಾನೆ ಇರ್ತಾರೆ. ನಾವೆಲ್ಲರೂ ನೋಡಿದ್ವಿ ಕಾಲು ತುಳಿತ ಆದಮೇಲೆ ಯೋಗಿ ಆದಿತ್ಯನಾಥ್ ಮಾತಾಡೋವಾಗ ಎಷ್ಟರ ಮಟ್ಟಿಗೆ ಭಾವುಕರಾಗಿದ್ದರು ಅಂತ. ಯಾವುದೇ ಘಟನೆ ನಡೆದರೂ ನಮ್ಮ ಯಾವುದೇ ರಾಜಕಾರಣಿ ಭಾವುಕರಾಗೋದನ್ನು ನಾವು ನೋಡೋದೇ ಇಲ್ಲ. ಯಾರೋ ಯಾಕೆ ಯೂಟ್ಯೂಬಲ್ಲೇ ನೋಡಿ 2013ರಲ್ಲಿ ಅಖಿಲೇಶ್ CM ಆಗಿದ್ದಾಗ ಘಟನೆ ನಡೆದಿತ್ತು ಇದೇ ಕುಂಭಮೇಳದಲ್ಲಿ. ಆತ ಮಾತಾಡಿದ್ದ ರೀತಿ ಹೇಗಿತ್ತು ಅಂತ ಆಗ ನಿಮಗೆ ಗೊತ್ತಾಗುತ್ತೆ. ಈ ಮಹಾಕುಂಭಮೇಳದಲ್ಲಿ ಬೇರೆ ದುರ್ಘಟನೆಗಳು ನಡೆಯದೆ ಎಲ್ಲರೂ ಪುಣ್ಯಸ್ನಾನವನ್ನು ಮಾಡಿ ಹಿಂದಿರುಗಲಿ ಎನ್ನೋದೇ ನಮ್ಮ ಆಶಯ. ಇದು ಗೆಳೆಯರೆ, ಕಾಲು ತುಳಿತ ಆಗಿರೋದಾ ಇಲ್ಲ ಅಂದರೆ ಪೂರ್ವನಿಯೋಜಿತ ಆಗಿತ್ತಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಿರೋ ಸಾಕ್ಷ್ಯಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.